ಆದ್ಮೇಲೆ ಇವತ್ತು ನಾವು ಧ್ವಜವನ್ನು ನಮ್ಮ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಧ್ವಜಾರೋಹಣವನ್ನು ಮಾಡ್ತೇವೆ. ಆ ಧ್ವಜಾರೋಹಣ ಮಾಡಬೇಕಾದ್ರೆ ನಾವು ಧ್ವಜವನ್ನು ಸರಿಯಾದ ಕಟ್ಟುವಂತಹ ವಿಧಾನವನ್ನು ತಿಳ್ಕೊಳ್ಳೋಣ. ಮೊದಲಿಗೆ ನಾವು ಧ್ವಜವನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ 3 ಪದರವಾಗಿ ಫೋಲ್ಡ್ ಮಾಡಿದ್ದೇನೆ. ಕೇಸರಿ, ಬಿಳಿ, ಹಸಿರು. ಟೈಟ್ ಮಾಡಿ ಇಟ್ಕೊಂಡು ಎಸ್, ಈ ರೀತಿ ನಾವು ನಿಧಾನವಾಗಿ ಅದನ್ನು ಫೋಲ್ಡ್ ಮಾಡಬೇಕು. ನೀವು ಇಲ್ಲಿ ಕಾಣ್ತಾ ಇದ್ದೀರಿ. ನಿಮ್ಮ ಧ್ವಜದ ಗಾತ್ರಕ್ಕೆ ಅನುಗುಣವಾಗಿ ನೀವು ಫೋಲ್ಡ್ ಮಾಡ್ತೀರಿ. ಇದಿಷ್ಟು ಆದ ಮೇಲೆ ನೀವಿಲ್ಲಿ ಕಾಣ್ತಾ ಇರುವಂಥದ್ದು ಈ ಕೇಸರಿ ಭಾಗ ಬರುವಂತಹ ಭಾಗವಾಗಿದೆ. ಇಲ್ಲಿ ಕಾಣ್ತಾ ಇದ್ದೀರಿ. ಕೇಸರಿ ಭಾಗವನ್ನು ಆ ಮೇಲ್ಭಾಗದಲ್ಲಿ ನಾವು ಧ್ವಜಾರೋಹಣದ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಿರುತ್ತೆ ಧ್ವಜದಲ್ಲಿ. ಇದು ಹಸಿರು ಭಾಗ ಇರುವಂತಹ ಏನು ದಾರವಾಗಿದೆ. ಸೊ ಈಗ ನಾವು ದಾರವನ್ನು ಕಟ್ಟಬೇಕು. ಈಗ ನಾನು ದಾರವನ್ನು ತಗೊಳ್ತೇನೆ. ಒಂದು ಭಾಗ ಮೇಲ್ಭಾಗಕ್ಕೆ ಕೇಸರಿ ಬಣ್ಣದ ಭಾಗ ಯಾವ ಸೈಡಿಗೆ ಬರುತ್ತೆ ಅಲ್ಲಿಂದ ಕಟ್ತೇನೆ. ಒಂದು ಹಗ್ಗವನ್ನು, ಇದೊಂದು ನಾಕನ್ನು ಹಾಕಿದ್ದೇನೆ. ಮತ್ತೆ ಇಲ್ಲಿ ಅದನ್ನು ಟೈಟಾಗಿದೆ ಅಂತ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಬೇಕು. ಅದರ ಹಗ್ಗದ ಇನ್ನೊಂದು ಭಾಗ ಇದೆ. ಸೊ ಇದನ್ನು ಮೊದಲು ನಾವು ಕಂಬಕ್ಕೆ ಏರಿಸಿ ಆದ ಮೇಲೆ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತೇವೆ. ಮೊದಲು ಹಗ್ಗವನ್ನು ಕಂಬಕ್ಕೆ ಕಟ್ತೇವೆ. ಇದು ಹಸಿರು ಭಾಗ ಬರುವಂತಹ ಭಾಗವಾಗಿದೆ. ಅದರ ಕೆಳಭಾಗ ಇಲ್ಲಿಯೂ ಕೂಡ ಒಂದು ನಾಕನ್ನು ನಾನು ಹಾಕ್ತೇನೆ. ಸೊ ಇಲ್ಲಿ ನೀವು ಕಾಣ್ತೀರಿ, ಇದು ಕೇಸರಿ ಭಾಗ ಇದೆ. ಓಕೆ, ಇದು ಕೇಸರಿ ಭಾಗ, ಇದು ಹಸಿರು ಭಾಗದ ಹಗ್ಗವಾಗಿದೆ. ಈ ಹಗ್ಗ ಏನು ಕೇಸರಿ ಭಾಗ ಕಟ್ಟಿರ್ತೇವೆ ಆ ಹಗ್ಗವನ್ನು ಬಿಡಬೇಕು. ಹಸಿರು ಭಾಗ ಏನು ಕಟ್ಟಿದ್ದೇವೆ ಈ ಹಗ್ಗವನ್ನು ಮೊದಲಿಗೆ ಒಂದು ಎಳೆಯನ್ನು ಇಲ್ಲಿ ಇಟ್ಕೊಳ್ಬೇಕು. ಮತ್ತೆ ರೌಂಡಾಗಿ ಸುತ್ತುತ್ತೇನೆ. ಅದಾದ ಮೇಲೆ ಇಲ್ಲಿ ಕೆಳಗಡೆಯಿಂದ ಬರುತ್ತೆ. ಇಲ್ಲಿ ನೀವು ಕಾಣ್ತೀರಿ, ಈ ಹಗ್ಗವನ್ನು ಸೈಡ್ ಬಿಟ್ಟಿದ್ದೇನೆ. ಇಲ್ಲಿಂದ ಈ ಹಗ್ಗವನ್ನು ಒಳಕ್ಕೆ ಹಾಕ್ತೇನೆ. ಇಲ್ಲಿ ನೀವು ಕಾಣ್ತಾ ಇದ್ದೀರಿ, ಇಲ್ಲಿ ಒಳಭಾಗಕ್ಕೆ ಹಾಕ್ತೇನೆ. ಮತ್ತು ಇದರ ಇನ್ನೊಂದು ಭಾಗ ಇದೆಯಲ್ಲ, ಇದರಿಂದ ನಾನು ಅದನ್ನು ಎಳೆದು ಟೈಟ್ ಮಾಡ್ತೇನೆ. ಸೊ ಇದು ಕೇಸರಿ ಭಾಗ ಇರುವಂಥದ್ದು. ಇದು ಇಡೀ ಮೇಲ್ಗಡೆ ಇಟ್ಕೊಳ್ಳಿ. ಓಕೆ, ಇದು ಹಸಿರು ಭಾಗ ಇರುವಂಥದ್ದು. ಈಗ ನಾವು ಧ್ವಜಾರೋಹಣ ಮಾಡುವಂಥ ಸಂದರ್ಭದಲ್ಲಿ ಇದು ಟೈಟ್ ಆಗಿರುತ್ತೆ. ನಾವು ಈ ಭಾಗವನ್ನು ಎಳೆದು ಧ್ವಜಾರೋಹಣವನ್ನು ಮಾಡ್ತೇವೆ. ಇದೀಗ ಕೇಸರಿ ಭಾಗ ಮೇಲ್ಭಾಗಕ್ಕೆ ಬಂದಿದೆ. ಈ ರೀತಿ ನಾವು ನಮ್ಮ ಶಾಲೆಯ ಧ್ವಜವನ್ನು ಅತಿ ಸರಳವಾಗಿ ಕಟ್ಟುವಂತಹ ವಿಧಾನವಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು.